ನಮಸ್ತೆ. ಇವತ್ತು ಜೂನ್ 24, 2026. ನಾನು ಇವತ್ತು ಅಮೃತ ಬಳ್ಳಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಅಮೃತ ಬಳ್ಳಿ ವಿಶೇಷ ಏನಂದರೆ 2022ರಲ್ಲಿ ನಾನು ಬ್ರಹ್ಮಾವರಕ್ಕೆ ಹೋದಾಗ ಪಾಂಡುರಂಗ ಭಟ್ ಮತ್ತು ಪ್ರಜ್ಯೋತಿ ಭಟ್ ನನ್ನ ಸ್ನೇಹಿತರು ಅವ್ರ ಮೇಲೆ ಬೆಳೆದಿದ್ದಂಥ ಅಮೃತ ಬಳ್ಳಿ ಕಡ್ಡಿನ ಕೊಟ್ಟರು ನನಗೆ. ಸೊ ಆ ಕಡ್ಡಿ ತೊಗೊಂಬಂದು ನಾನೊಂದು 2 ಕಡ್ಡಿ ಕೊಟ್ಟಿದ್ದರು, 2 ಕೊಂಬು. ಸೊ ತಂದು ನಾನು ಮನೇಲಿ ಇಟ್ಬಿಟ್ಟಿದ್ದೆ ಒಂದು 2-3 ವಾರ. ಆಮೇಲೆ ಮತ್ತೆ ನೀರೆಲ್ಲ ಹಾಕಿ ಅದನ್ನು ನೆಟ್ಟಾಗ ಪಾಟಲ್ಲೇ ನೆಟ್ಟಿದ್ದು. ಅದು 2 ತಿಂಗಳಾದರೂ 3 ತಿಂಗಳಾದರೂ ಚಿಗುರಲೇ ಇಲ್ಲ. ಇದೇನಪ್ಪ ಅಮೃತ ಬಳ್ಳಿ ಅಂತಾರೆ, ಅಮೃತ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ, ಇದು ಚಿಗುರಲೇ ಇಲ್ವಲ್ಲ, ಏನಿದು ಅಂತ ಅಂದ್ಕೊಂಡು ಆಮೇಲೆ ನೋಡಿದ್ಮೇಲೆ ಸೂಕ್ಷ್ಮ ಗಮನಿಸಿದ ಮೇಲೆ ನಾನು ಕಡ್ಡಿನ ಉಲ್ಟಾ ನೆಟ್ಬಿಟ್ಟಿದ್ದೆ. ಮೇಲೆ ಹೋಗೋಂಥ ಬಳ್ಳಿನ ಬಿಟ್ಟು ನಾನು ಅದನ್ನು ನೆಲಕ್ಕೆ ಹಾಕ್ಬಿಟ್ಟಿದ್ದು. ಸೊ ಹಾಗಾಗಿ ಅದು ಬೆಳೆದಿರಲಿಲ್ಲ. ಆಮೇಲೆ ಅದನ್ನು ಉಲ್ಟಾ ತೆಗೆದಾಕಿದೆ. ಅಷ್ಟರಲ್ಲಿ ಆಗಲೇ ಒಂದು 4 ತಿಂಗಳಾಗಿತ್ತು ಆಗಲೇ ನನಗೆ ಕಟ್ ಮಾಡಿ ಕೊಟ್ಟು. ಆಮೇಲೆ ಚಿಗುರ್ತು ನಂದು ಹಳೆ ಮನೆಯಲ್ಲಿ. ಆಮೇಲೆ ಚಿಗುರಿ ಪೂರ್ತಿ ನಮ್ಮ ಗಾರ್ಡನ್ದು ಬೇಲಿಗೆಲ್ಲ ಹಬ್ಕೊಂಡು ಹಣ್ಣು ಕೂಡ ಬಿಡ್ತು. ಸೊ ಅಲ್ಲಿಂದ ನಾವು ಈ ಕಡೆ ಮನೆಗೆ ತರಬೇಕಾರೆ ಆ ಬಳ್ಳಿದು ಒಂದು ಕೊಂಬು ಈ ನಮ್ಮ ನಿಂಬೆ ಗಿಡಕ್ಕೆ ಹಬ್ಬಿಟ್ಟಿತ್ತು. ಸೊ ಅಲ್ಲಿಂದ ತರಬೇಕಾರೆ ಕಟ್ ಮಾಡಿಬಿಡ್ಯಾರ ಯಾರೋ. ಸೊ 3 ಸೆಂಟ್ ಪ್ಯಾಕೆಟ್ಸ್ ತರಬೇಕಾರೆ. ಸೊ ಇದು ಹಂಗೆ ಇತ್ತು. ಸೊ ಈ ಮೊನ್ನೆ ಸಮ್ಮರಲ್ಲಿ ಏನಾಯಿತು, ಇದು ಹಬ್ಕೊಂಡಿತ್ತಲ್ಲ, 2-3 ಹಣ್ಣು ಬಿಡ್ತು. ಅದು ಒಂದು 4-5 ಎಲೆ ಬಂದು ಒಂದು 2-3 ಹಣ್ಣು ಬಿಡ್ತು. ಹಣ್ಣು ಬಿಟ್ಟ ಮೇಲೆ ಮೋಸ್ಟ್ಲಿ ಹೋಗ್ಬಿಡ್ತಿದ್ದು ಗಿಡ ಅಂತ ಅಂದ್ಕೊಂಡೆ. ನೋಡಿದ್ರೆ ಮತ್ತೆ ಏಪ್ರಿಲಲ್ಲಿ ಇದು ಕೆಳಗಡೆ ಬಾಯಲ್ಲಿ ಮಾಡಿ ಕೈ ತೋರಿಸು, ಇದಿಷ್ಟೇ ಕಡ್ಡಿ ಕಟ್ಟಾಗಿದ್ದಿದ್ದು, ಇಲ್ಲಿ ಕಟ್ಟಾಗಿತ್ತು. ಇಲ್ಲಿಂದ ಹೊಸದಾಗಿ ಬೇರು ಕೆಳಗೆ ಬಂದು ಈಗ ಭೂಮಿ ತಾಗಿದೆ. ಸೊ ಮಣ್ಣಿಗೆ ಹೋಗಿ ಈಗ ಮತ್ತೆ ಒಂದಷ್ಟು ಎಲೆಗಳೆಲ್ಲ ಬರೋಕ್ಕೆ ಶುರುವಾಗಿದೆ. ಸೊ ಇದು ಅಮೃತ ಬಳ್ಳಿ ಅಂದರೆ ಇದಕ್ಕೆ ತುಂಬ ಲೈಫ್ ಇದೆ. ಇದಕ್ಕೆ ನೀವು ಕಟ್ ಮಾಡಿ ಎಷ್ಟೇ ದಿನ ಇಟ್ಟರು ಆಮೇಲೆ ಮತ್ತೆ ಭೂಮಿಗೆ ಹಾಕಿ ನೀರು ಕೊಟ್ಟರೆ ಸ್ವಲ್ಪ ಅಮೃತ ಬಳ್ಳಿಗೆ ಮತ್ತೆ ಜೀವ ಬರುವಂಥ ಸಾಧ್ಯತೆಗಳು ಹೆಚ್ಚು. ಮತ್ತು ಇದನ್ನು ಮಹಾಧನ್ವಂತರಿ ಹೋಮಕ್ಕೆ ಉಪಯೋಗಿಸ್ತಾರೆ ಸಮೇತವಾಗಿ. ಜೊತೆಗೆ ಇದ್ರ ಎಲೆಯಲ್ಲಿ, ಅಮೃತ ಬಳ್ಳಿ ಎಲೆಯಲ್ಲಿ ತಂಬುಳಿನೂ ಮಾಡ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಇದು ನನಗೆ ಏನಪ್ಪ ತೋರಿಸ್ಕೊಡ್ತು ಅಂದರೆ, ಲೈಫಲ್ಲಿ ಯಾವುದೇ ರೀತಿಯಾದ ಹೆಂಗೆ ಕಷ್ಟ ಬಂದರೆ ಏನೋ ಉಲ್ಟಾ ಪಲ್ಟಾ ಹಾಕಿದ್ರು ಮತ್ತು ಸರಿಯಾದ ಆಪರ್ಚುನಿಟಿ ಸಿಕ್ಕಿದಾಗ ಬೆಳೆಯೋಕ್ಕೆ ಅವಕಾಶ ಇದ್ದಾಗ ಬೆಳಿಬೇಕು. ನೋಡಿ ಕಟ್ ಮಾಡಿ ಇಟ್ಟರು, ಇದು ಈ ಒಂದು ಪಾಟಲ್ಲಿ ಬೆಳೆದಿದೆ. ಸೊ ಮತ್ತು ಇದನ್ನು ಹಬ್ಬಿಸ್ಬೇಕು. ಸೊ ಇದನ್ನು ಸ್ವಲ್ಪ ಬೆಳೆದ ಮೇಲೆ ಇದನ್ನು ಹಬ್ಸೋಕ್ಕೆ ಶುರು ಮಾಡ್ತೀನಿ. ಮತ್ತು ಇದರಲ್ಲೇ ನನಗೆ ರೋಸ್ ಗಿಡ ಇದೆ, ನಿಂಬೆ ಗಿಡ ಇದೆ, ಅಮೃತ ಬಳ್ಳಿ ಇದೆ. ಸೊ ಈ 3 ಒಟ್ಟಿಗೆ ಇದ್ದಾವೆ. ಜೊತೆಗೆ ಸುಮಾರು ಹುಲ್ಲು ಮತ್ತು ಇನ್ನೊಂದಷ್ಟು ಸೊಪ್ಪು ಸದೆಗಳೆಲ್ಲ ಬೆಳಿತವೆ. ಅವಾಗವಾಗ ಕ್ಲೀನ್ ಮಾಡ್ತೀನಿ. ಬಟ್ ಅಂದರೂ ಇಟ್ ಇಸ್ ಹ್ಯಾವಿಂಗ್ ಎ ವೆರಿ ಗುಡ್ ಇಕೋಸಿಸ್ಟಮ್. ಸೊ ಈ ಆರಿದ್ರ ನಕ್ಷತ್ರ ಮಳೆಯಲ್ಲಿ ಈ ಥರ ನಿಮಗೆ ಚಿಗುರೋ ಅಂಥದ್ದು ಸುಮಾರು ಕಾಣ್ಬೋದು. ಈಗ ನಮ್ಮ ತೋಟದಲ್ಲೇ ನೀವು ನೋಡೋಂಗೆ ಎಲ್ಲ ಕಡೆ ಈಗ ದಾಸವಾಳ ಮತ್ತು ರೋಸು ಜಾಸ್ತಿ ಚಿಗುರ್ತಾ ಇದೆ. ಆ ಕಡೆ ಎಲ್ಲ ತೋರಿಸ್ತೀನಿ ಹಾಗೆ. ಸೊ ಮತ್ತಷ್ಟು ಕಥೆಗಳ ಜೊತೆಗೆ ಬರ್ತೀನಿ, ನಿಮ್ಮ ಜೊತೆಗೆ ಸಿಗೋಣ ಮತ್ತೆ. ಜೈ ಶ್ರೀರಾಮ್.